ಫಸ್ಟ್ ವೇವ್ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಧರ್ಮಪ್ಪ. ಸವಣೂರು ಪಟ್ಟಣದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಸ್ವಚ್ಛ ಭಾರತಕ್ಕಾಗಿ ಒಂದು ನಡೆ ಮ್ಯಾರಥಾನ್ 2026 ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಾರ್ವಜನಿಕರಲ್ಲಿ ಫಿಟ್ನೆಸ್ ಕುರಿತು ಅರಿವು ಮೂಡಿಸುವ ಈ ಅಭಿಯಾನಕ್ಕೆ ಉಪವಿಭಾಗಾಧಿಕಾರಿ ವಿಜಯಕುಮಾರ್ ಹೆಚ್ಪಿ ಚಾಲನೆಯನ್ನ ನೀಡಿದರು. ಮ್ಯಾರಥಾನ್ನಲ್ಲಿ ನೂರಾರು ಯುವಕರು, ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡು ದೈಹಿಕ ಸದೃಢತೆಯ ಸಂದೇಶವನ್ನ ಸಾರಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರವಿ ಕೋರವರ್, ಸಿಪಿಐ ತಿಮ್ಮಣ್ಣ ಚಾಮನೂರು, ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಜೇಂದ್ರ ರಾಯ್ಕರ್, ಖಜಾಂಚಿ ಸಿದ್ದೇಶ್ ಹಾವನಗಿ, ಕಾರ್ಯದರ್ಶಿ ಇಜಾಜ್ ಖಾನ್ ಬಿರಾದಾರ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನ ಮ್ಯಾರಥಾನ್ನಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಮುಂಬರುವ ಆಗಸ್ಟ್ 15ರಂದು ಬಹುಮಾನ ವಿತರಿಸಲಾಗುವುದು ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಗಜೇಂದ್ರ ರಾಯ್ಕರ್ ತಿಳಿಸಿದ್ದಾರೆ. ಇದೇ ತರಹದ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ. ಎಲ್ಲರಿಗೂ ನಮಸ್ಕಾರ. ಈ ಮ್ಯಾರಥಾನ್ ಆಯೋಜನೆ ಮಾಡಿದ್ದು ಲಯನ್ಸ್ ಕ್ಲಬ್ ಅಂದ್ರೆ ನಾವೇ. ಈ ಮ್ಯಾರಥಾನ್ಗೆ ಆಗಮಿಸಿ ಎಲ್ಲ ರೀತಿಯಲ್ಲೂ ಯಶಸ್ವಿಗೊಳಿಸಿದಂತ ಎಲ್ಲ ಸ್ಪರ್ಧಿಗಳಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಜೊತೆಗೆ ಎಲ್ಲ ಇಲಾಖೆಯಿಂದ ಕೂಡ ಬಂದಿದ್ರಿ. ಗೊತ್ತು ಎಲ್ಲರಿಗೂ ಜನರಿಗೆ ಎಷ್ಟು ಅಸ್ತವ್ಯಸ್ತಾಗಿದೆ ಅಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ, ಒತ್ತಡ ಪರಿಸ್ಥಿತಿ ಜೀವನ ಮಾಡ್ತಾ ಇದ್ದಾರೆ. ಸೊ ಅಂತ ಒತ್ತಡವನ್ನ ನಿವಾರಣೆ ಮಾಡಬೇಕಂದ್ರೆ ಇಂಥ ದೈಹಿಕ ಚಟುವಟಿಕೆ ಮುಖ್ಯವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಯುವಕರಿಗೆ ಉತ್ತೇಜನ ಕೊಡುವಂತ ಏನೇ ಒಳ್ಳೆ ಕೆಲಸಗಳ ಸರ್ಕಾರಿಗಳಿದ್ರು ನಮ್ಮ ಕ್ಲಬ್ ವತಿಯಿಂದ ಅವರಿಗೆ ಸಹಕಾರವನ್ನು ನೀಡುತ್ತೇವೆ ಅಂತ ಹೇಳೋದಕ್ಕೆ ಈ ಮೂಲಕ ನಾನು ಬಯಸ್ತೇನೆ.